ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾನು ಶ್ರೀನಿವಾಸ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಿ ನಾನು ಮತ್ತೆ ಮುಂದುವರಿತೀನಿ. ಈ ಒಂದು ವಿಚಾರದಲ್ಲಿ ಶ್ರೀನಿವಾಸ್ ಅವರೇ, ನಿಮ್ಮಗಳ ಸಮಕ್ಷಮದಲ್ಲಿಯೇ ನೀವು ನಿಮ್ಮ ಅಧಿಕಾರಾವಧಿಯಲ್ಲಿ ನೀವು ಅವಾಗ ಏನಾದರೂ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸ್ಥಾನವನ್ನು ಹೊಂದಿರೋ ನನಗೆ ಗೊತ್ತಿಲ್ಲ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಸದಸ್ಯರೊಬ್ಬರಿಗೆ ಅರಿವಿರುವಂತೆ ನೇತ್ರಾವತಿಯ ಅಕ್ಕಪಕ್ಕದಲ್ಲಿ 2006 ಆದ ಮೇಲೂ ಒಂದು ಶವವನ್ನು ಹೂಳಲಾಗಿದ್ದರೆ, ಆಗಲೇ ಪೊಲೀಸರಾಗಲೇ ಕ್ಲಿಯರಾಗಿ ಹೇಳ್ತಾ ಇದ್ರು, ಯಾವುದೇ ಶವವನ್ನು ಅನಾಥ ಶವವನ್ನು ಸುಡಲ್ಲ, ಹೂಳಲೇಬೇಕು ಅನ್ನೋದು ನಿಯಮ ಅಂತೇಳಿ. ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಯಾರೇ ಆಗಲಿ ಅಂಥೇಳಿ. ಆ ಥರ ಇದ್ದಾಗ ನೀವೇ ಪೊಲೀಸರನ್ನು ಯಾಕೆ ಎಕ್ಸ್ಪೋಸ್ ಮಾಡಬಾರ್ದು? ಇವಾಗ 2006 ಆದಮೇಲೂ ಕೂಡ ಪೊಲೀಸರೇ ನೇತ್ರಾವತಿ ನದಿ ದಂಡೆಯಲ್ಲಿ ತಂದು ಅನಾಥ ಶವಗಳನ್ನು ನೀವು ಯಾಕೆ ಹೂತ್ರಿ? ಅದು ಅಲ್ಲದೆ ಅದು ಅರಣ್ಯ ಪ್ರದೇಶ, ಪವಿತ್ರ ಜಾಗ, ಸ್ನಾನಘಟ್ಟ. ಅದು ಒಂದು ನದಿಲಿ ಒಂದು ಸ್ನಾನ ಮಾಡ್ತಾ ಇದ್ದಾರೆ, ಪಕ್ಕದಲ್ಲೇ ಯಾರೋ ಹೆಣಗಳನ್ನು ಹೂಳ್ತಾ ಇದ್ದಾರೆ ಅಂದರೆ ಅದು ಕ್ಷೇತ್ರಕ್ಕೂ ಕೂಡ, ಕ್ಷೇತ್ರದ ಪವಿತ್ರತೆಗೆ ಒಂಥರ ಜನಗಳಿಗೆ ಇರಿಸುಮುರುಸಾಗುವಂಥ ಒಂದು ವಿಚಾರ. ಆ ಹೆಣದ ದೃಷ್ಟಿಯಿಂದನೂ ಮಾತಾಡ್ತೀನಿ. ಒಬ್ಬ ಮನುಷ್ಯ ಬದುಕಿದ್ದಾಗ ಯಾವ ಗೌರವಕ್ಕೆ ಅವನು ಅರ್ಹನಾಗಿತ್ತಾನೋ, ಸತ್ತ ಮೇಲೂ ಕೂಡ ಒಂದು ಗೌರವದಿಂದ ಅವನ್ನ ಕಳಿಸ್ಕೊಡ್ಬೇಕು ಅಂತೇಳಿ ನಮ್ಮ ಸಂಪ್ರದಾಯ ಮಾತಾಡುತ್ತೆ. ಹಾಗಿದ್ದಾಗ ನೀವು ಎಕ್ಸ್ಪೋಸ್ ಮಾಡಿ ಆ ಪೊಲೀಸರನ್ನ, ನಿಮ್ಮನ್ನು ಯಾರಪ್ಪ ಇಲ್ಲಿ ಹೂಳ ಕೇಳಿದ್ದು ಅಂತ, ಅಥವಾ ಅವತ್ತಿಗೆ ಯಾವ ಗ್ರಾಮ ಪಂಚಾಯಿತಿಯ ಮೆಂಬರ್ ಆ ಕೆಲಸಕ್ಕೆ ಸಾಕ್ಷಿ ಆಗಿದ್ನೋ ಕರ್ಕೊಬಂದು ನಿಲ್ಲಿಸಿ ಅವರನ್ನ. ಒಳ್ಳೆಯ ಪ್ರಶ್ನೆ. ಆದರೆ ನದಿ ತೀರ ಅಂತ ಹೇಳುವಂಥದ್ದು, ನದಿಯ ಪಕ್ಕದಲ್ಲಿ ಮರಳುಗಳ ರಾಶಿಯ ನಂತರದ ಒಂದಷ್ಟು ಕಾಡು ಮರಗಳು, ಪೊದೆಗಳು ಅಥವಾ ಒಂದು ಎತ್ತರದ ಸ್ಥಳಗಳಿರುವಂಥ ಪ್ರದೇಶದಲ್ಲಿ ಈ ಪ್ರಕ್ರಿಯೆಯನ್ನು ಮಾಡಿರ್ಬೋದು ಅಂತ ಹೇಳುವಂಥದ್ದು. ಹಾಗಿರುವಾಗ ನೀವು ಹೇಳಿದ ರೀತಿ ಪವಿತ್ರ ಅಥವಾ ಏನು ಭಾವನೆಗಳ ಜೊತೆಗೆ ಭಾವನೆಗಳು ಗೌರವ ಕೊಡುವ ನಿಟ್ಟಿನಲ್ಲಿ ಇದು ತಪ್ಪಾಗಿರ್ಬೋದು ಅಂತ ಹೇಳುವಂಥದ್ದು. ಆದರೆ ನಾನು ಹೇಳುವಂಥದ್ದು, ಇದರ ಸಂಪೂರ್ಣ ಸ್ವಾತಂತ್ರ್ಯ ಇರುವಂಥದ್ದು ಪೊಲೀಸ್ ಅಧಿಕಾರಿಯವರಿಗೆ. ಅವರು ಎಲ್ಲಿ ಹೇಳ್ತಾರೆ ಅದಕ್ಕೆ ಸಹಕಾರವನ್ನು ಕೊಡುವಂಥದ್ದು ಮಾತ್ರ ಗ್ರಾಮ ಪಂಚಾಯಿತಿಯ ಜವಾಬ್ದಾರಿ. ಅದರ ಜೊತೆಗೆ ಯಾವುದೇ ಮೆಂಬರು ಅಥವಾ ನಾವುಗಳು ಹೋಗಿ ನಿಲ್ಲುವಂಥದ್ದು ಇಲ್ಲ. ಅಲ್ಲಿ ನಮ್ಮ ಸಿಬ್ಬಂದಿಯ ಅಥವಾ ಯಾರೋ ಕೂಲಿ ಆಳುಗಳನ್ನು ನಾವು ಮಾತಾಡ್ತೇವೆ, ಅವರುಗಳು ಪೊಲೀಸರ ಜೊತೆಗೆ ಹೋಗ್ತಾರೆ, ಅಲ್ಲಿ ಆ ಪ್ರಕ್ರಿಯೆಯನ್ನು ಮಾಡ್ತಾರೆ. ಇವತ್ತಿನ ದಿನದಲ್ಲಿ ಸ್ಮಶಾನದ ಬರೀ ಲ್ಯಾಂಡ್ ಅಂತ ಹೇಳುವಂಥದ್ರಲ್ಲಿ ನಮ್ಮ ಸಿಬ್ಬಂದಿಯೊಬ್ಬ ಇದ್ದು, ಪೊಲೀಸ್ ಇರುವಂಥದ್ದು ಇದ್ದು, ಅಲ್ಲಿ ಕೂಲಿ ಆಳುಗಳು ಮಾಡ್ತಾ ಇರುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಆ ದಿನದಲ್ಲಿ ಮಾಡಿರುವಂಥದ್ದು ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನ ಮತ್ತು ಅವರ ಆದೇಶವು ಇದರಲ್ಲಿ ಇರ್ತದೆ. ಅಂದರೆ ಸಿಬ್ಬಂದಿ ಇದ್ದಾಗ ಅದು ಇಡೀ ಗ್ರಾಮ ಪಂಚಾಯಿತಿಯಲ್ಲಿ ಇದ್ದಂತೆ. ಶ್ರೀನಿವಾಸ್ ಅವರೇ, ಗ್ರಾಮ ಪಂಚಾಯಿತಿಯರೊಬ್ರು ಇದ್ದೂ ಕೂಡ ಅವ್ರಿಗೆ ಮನಸ್ಸಿಗೆ ಬಂದ ಜಾಗದಲ್ಲಿ ಹಾಗೆಲ್ಲ ಮಾಡೋಕ್ಕಾಗಲ್ಲ, ಮಾಡಬಾರ್ದು ಕೂಡ. ನಿಯಮದ ಪ್ರಕಾರ ನಾವು ಹೋದಾಗ ಇವತ್ತಿಗೆ ಇಲ್ಲಿ ಏನು ಬಂದು, ಯಾಕೆ ಇಷ್ಟು ಪ್ರಶ್ನೆಗಳು ಬಂತು ಅಂತ ಹೇಳಿದ್ರೆ ಬಹಳ ಸರಳವಾಗಿ ಹೇಳ್ಬಿಡ್ತೀನಿ. ಬುರುಡೆ ಸಿಗೋವರೆಗೂ ಯಾರೂ ಮಾತಾಡಲಿಲ್ಲ. ಸಿಕ್ಕ ತಕ್ಷಣ ಅಯ್ಯೋ ಎಲ್ಲ ಅನಾಥ ಶವನ ಇಲ್ದಲ್ಲಿ ಹೂಳ್ತಾ ಇದ್ದದ್ದು, ಈಗ ಎಷ್ಟು ಬುರುಡೆ ಸಿಕ್ಕರೆ ಸಿಕ್ಕೇ ಸಿಗ್ತವೆ, ಈ ಚರ್ಚೆ ಬಂತಲ್ಲ. ಗ್ರಾಮ ಪಂಚಾಯತಿಯವರು ಅವತ್ತೇ ಖಂಡಿಸಬೇಕಾಗಿತ್ತು ಅದನ್ನ, ಅಥವಾ ಇವತ್ತಿಗಾದ್ರೂ ಖಂಡಿಸಿ. ಅಥವಾ 2006 ಆದ್ಮೇಲೆ ಅಲ್ಲ ರೀ, ಒಂದು ಸ್ಮಶಾನ ಅಫಿಷಿಯಲ್ ಆಗಿ ಇದ್ದಾಗ್ಲೇನೆ ಅಲ್ಲಿ ತಂದು ನೀವು ಸಂಸ್ಕಾರವನ್ನು ಮಾಡದೆ ಹೆಣಗಳನ್ನ ತಗೊಂಡೋಗಿ ಎಲ್ಲೋ ಪದಗಳಲ್ಲಿ, ಈಗ ನೀವು ಇವತ್ತಿಗೆ ಆ ಸ್ಥಳ ನೋಡಿ, ಒಂದು ಹೆಣನ ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಪೊಲೀಸರೇ ಆಗಲಿ ಯಾರಾದರೂ ಆಗಲಿ, ಆ ಕಾಡಲ್ಲಿ, ಆ ಪದೆಗಳ ಒಳಗಡೆ, ಆ ದುರ್ಗಮ ಒಂದು ಪ್ರದೇಶಗಳಲ್ಲಿ ಯಾರೋ ತಗೊಂಡು ಹೋಗಿ ಪೊಲೀಸರು ತಗೊಂಡೋಗಿ ಎಲ್ಲೋ ಒಂದು ಗುಂಡಿ ತೋಡಿಸಿ ಯಾರಂಗೆ ಸಂಸ್ಕಾರ ಮಾಡೋಕ್ಕಾಗಲ್ಲ. ಅದೊಂದು ಅನುಮಾನ ಅಲ್ವಾ? ಆಲ್ರೆಡಿ ಒಂದು ಸ್ಮಶಾನ ಇದ್ದಾಗ 2006ಕ್ಕಿಂತ ಮುಂಚೆ ಬಿಟ್ಬಿಡಿ, ನಿಮ್ಮ ಮಾತನ್ನು ಒಪ್ಪೋಣ ಬೇಕಿದ್ರೆ, ಫಾರ್ ಆರ್ಗ್ಯುಮೆಂಟ್ ಸೇಕ್. 2006 ಆದಮೇಲೆ ಸ್ಮಶಾನದಲ್ಲೇ ಮಾಡೋ ಕೆಲಸ ತಗೊಂಬಂದು ಈ ಕಾಡು ಮೇಡಲ್ ಯಾಕಪ್ಪ ಸುತ್ತಾ ಇದ್ದೀರಿ ಅಂತ ಹೇಳಿ ಯಾರಾದ್ರೂ ಕೇಳಬಹುದಾಗಿತ್ತಲ್ವೇ? ಚಿಮಾರಿ ಹಾಕ್ಬೋದಾಗಿತ್ತಲ್ಲ ಪೊಲೀಸರು ನೀವು ಅವತ್ತು? ಸರ್, ನಿನ್ನೆ ಮಾಧ್ಯಮದ ಮೂಲಕ ಒಬ್ರು ಡಾಕ್ಟರ್ ಮಹಾಬಲ ಶೆಟ್ಟಿ ಅಂತ ಹೇಳುವಂತ ಒಬ್ರು ವೈದ್ಯಾಧಿಕಾರಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್. ಒಂದು ನದಿ ತೀರದ ಆ ಕಾಡು ಪೊದೆ ಪ್ರದೇಶಗಳಲ್ಲಿ ಒಂದು ಜೀವ ಹ್ಯಾಂಗ್ ಮಾಡ್ಕೊಂಡಾಗಿರ್ಬೋದು, ಅಥವಾ ಸಂಪೂರ್ಣ ಕೊಳೆತಂತ ಸ್ಥಿತಿಯಲ್ಲಿ ಅದರ ಕೊಳೆತ ಆ ದೇಹವನ್ನು ಕೆಳಗಿಳಿಸಿದ ಮೇಲೆ ಅದರ ಪ್ರಾಥಮಿಕವಾದಂಥ ಎಲ್ಲ ಪರೀಕ್ಷೆಗಳನ್ನು ದೃಢೀಕರಿಸಿಕೊಂಡು ಅದಾದ ನಂತರ ಅಲ್ಲಿಂದಲೇ 10 ರಿಂದ 15 ಫೀಟ್ಗಳ ಆಜುಬಾಜಿನಲ್ಲಿ ಆ ಪರಿಸ್ಥಿತಿಗೆ ಅನುಗುಣವಾಗಿ ಈ ಕಾರ್ಯವನ್ನು ಮಾಡಿಸಿದ್ದೇನೆ ಅಂತ ಹೇಳುವಂಥದ್ದು ಕೂಡ ಅವರು ಹೇಳಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಕಾರ್ಯಗಳ ಬಗ್ಗೆ ಅಧಿಕೃತವಾಗಿ ನಿನ್ನೆ ಅವರು ಮಾಧ್ಯಮದ ಮೂಲಕ ಹೇಳಿದ್ದಾರೆ. ಆ ದಿನದಲ್ಲಿ ಪೊಲೀಸರವರು ಕೂಡ ಅಲ್ಲಿ ಜೊತೆಯಲ್ಲಿದ್ದು ಸ್ಥಳೀಯವಾಗಿ ಆ ದಿನದ ಪರಿಸ್ಥಿತಿಯ ತೀರ್ಮಾನವನ್ನು ತಗೊಂಡದ್ದು. ಯಾಕಂತ ಹೇಳಿದ್ರೆ ನೀವುಗಳು ಹೇಳುವಷ್ಟು ಸುಲಭ ಅಲ್ಲ.
ಆ ಕೊಳೆತ ಹೆಣವಾದ ಆ ವಾಸನೆಗಳು, ಸ್ಮೆಲ್ಗಳು ಇರ್ಬೋದು, ಅದನ್ನು ಮುಟ್ಟುವಂಥದ್ದಿರ್ಬೋದು, ಇದು ಅಸಾಧ್ಯವಾದಂಥದ್ದು. ಪೊಲೀಸ್ ಇಲಾಖೆ ಪಾಪ ಆ ದಿನದಲ್ಲಿ ಅಥವಾ ಆ ಕ್ಷಣದಲ್ಲಿ ಆ ಪರಿಸ್ಥಿತಿಯಲ್ಲಿ ಅವರು ಕೂಡ ಈ ತೀರ್ಮಾನವನ್ನು ತಗೊಂಡಿರ್ತಾರೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ನ ಬಗ್ಗೆ ಪೂರ್ತಿ ಗೌರವ ಇಟ್ಕೊಂಡೆ ಒಂದಷ್ಟು ಪ್ರಶ್ನೆ ಕೇಳಲಿಕ್ಕಿದೆ. ನಾನು ಕೇಳ್ತೀನಿ ಚಲಪತಿ ಸಾರಿಂದ, ಒಂದು ಉತ್ತರ ನಿರೀಕ್ಷೆ ಮಾಡ್ತಾ ಇದ್ದೀನಿ ನಾನು.